18 ವರ್ಷ ಆದ್ಮೇಲೆ ಪ್ರತಿಯೊಬ್ಬರಿಗೆ ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾದ್ರೆ ಈ ದೇಶದಲ್ಲಿ ನಡೆಯುವಂತ ಕ್ವಶನ್ ಕೇಳೋದು ಮತ್ತೆ ವಾದ ಮಂಡಿಸೋದು ಕೇಳುವಂತ ಎಲ್ಲರಿಗೂ ಹಕ್ಕಿದೆ. ಒಬ್ಬ ರಾಜಕಾರಣಿ ಆಗ್ಬೇಕು ಅಂತ ಏನಿಲ್ಲ, ಅವ್ರ ನೈತಿಕತೆ ಎಲ್ಲರಿಗೂ ಇದೆ. ಅದನ್ನ ಅವರು ಒಂದು ರಾಜ್ಯದ ಒಂದು ಯುವ ಅಧ್ಯಕ್ಷರಾಗಿ ಆ ಒಂದು ನಿಟ್ಟಲ್ಲಿ ಯಾರಿಗ್ ಬೇಕಾದ್ರೆ ಕ್ವಶನ್ ಮಾಡ್ಬೋದು. ಕ್ವಶನ್ಗೆ ಉತ್ತರ ಕೊಡಿ, ಅದ್ರಲ್ಲಿ ತಪ್ಪೇನಿದೆ? ಅವ್ರು ಕೇಳಿರೋ ಸತ್ಯನ ತಪ್ಪನ? ಚಿಕ್ಕ ಹುಡುಗಾದ್ರೇನು ದೊಡ್ಡ ಹುಡುಗಾದ್ರೇನು 18 ವರ್ಷ ಆದ್ಮೇಲೆ ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಅವರೇ. ಅವ್ರು ಕೇಳೋದ್ರ ಕ್ವಶನ್ ಉತ್ತರ ಕೊಡದೆ ನೀವು ಅವ್ರಿಗೆ ಮಾತಾಡಲ್ಲ ಇವ್ರಿಗೆ ಮಾತಾಡಲ್ಲ ಅಂತ ಹೇಳ್ಕೊಂಡು ನೀವು ಅವ್ರದೇ ಆದಂತ ಒಂದು ಇದರಲ್ಲಿ ನಾವು ದೊಡ್ಡವರು ಆಗ್ಬಿಡ್ಬೇಕು, ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ಇನ್ನೂ ನಾವು ದೊಡ್ಡವರು ಆಗ್ಬಿಡ್ತೀವಿ ಅಂತ ತಿಳ್ಕೊಂಡು ನಾನು ಅವ್ರು ಯಾರೋ ಚಿಕ್ಕ ಹುಡುಗರು ಉತ್ತರ ಕೊಡ್ತಾರೆ ಬಿಡಿ, ಅವ್ರು ನಾನು ಇದಕ್ಕೆ ಉತ್ತರ ಕೊಡಲ್ಲ ಬಿಡಿ. ಯಾಕೆ ಸ್ವಾಮಿ ಚಿಕ್ಕ ಹುಡುಗರು ಉತ್ತರ ಕೊಡ್ಬೇಕು? ಅವ್ರು ಕೇಳಿದ್ರೆ ರೈತರ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದಾರೆ. ಇಡೀ ದೇವೇಗೌಡರು ಫ್ಯಾಮಿಲಿ ಹುಟ್ಟುತ್ತಾವಿಂದ ರೈತರಿಗೆ ದೇವೇಗೌಡರು ಊಟ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಅವ್ರು ಹೇಳಿದ್ರು ಇನ್ನೊಬ್ರು, ಯಾಕೆಂದ್ರೆ ಈಗ ನಾವು ಅಕ್ವೈರ್ ಮಾಡ್ಕೊಂಡಿದ್ದು ಅವ್ರು ದಾನ ಕೊಟ್ಬಿಡ್ತೀವಿ ಅಂತ. ಅವ್ರು ಹೇಳೋದನ್ನ ನಿಖಿಲನ್ನ ಹೇಳೋದನ್ನ ಈ ಅಧ್ಯಕ್ಷರು ತಿರ್ಚಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವ್ರು ಹೇಳೋದ್ ಉದ್ದೇಶನೇ ಬೇರೆ. ನಾನು ಜಮೀನ್ ಇದ್ರೆ ಕೊಟ್ಬಿಡ್ತೀನಿ ಅಂತಲ್ಲ, ಯಾವ್ದಾದ್ರು ಈ ಜಮೀನ್ಗಳಿದ್ರೆ ನಮ್ದು ಕೂಡ ತಗೋಬಹುದು ಬೇರೆ ಹೆಸರಲ್ಲಿ ಅಂತ ನಾವು ದಾನ ಮಾಡ್ತೀನಿ ಅಂತ ಹೇಳಿದ್ರನ್ನ ಇವ್ರು ತಿರ್ಚಿ ಅದನ್ನ ನಿಮ್ ಜಮೀನ್ ಬನ್ನಿ ನಾನೇ ನಿಂತ್ಕೊಂಡು ದಾನ ಮಾಡ್ತೀನಿ ಅಂತ ಇವ್ರು ಹೇಳಿದ್ದಾರೆ. ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ಒಂದು ಮಾಧ್ಯಮಕ್ಕೋಸ್ಕರ ಒಂದು ಪ್ರಚಾರಕ್ಕೋಸ್ಕರ ಇವ್ರು ಟ್ವಿಸ್ಟ್ಗಳು ಕೊಟ್ಕೊಂಡು ಅವ್ರ ಜೊತೆ ಮಾತಾಡಲ್ಲ ಇವ್ರ ಜೊತೆ ಮಾತಾಡಲ್ಲ ಅನ್ಕೊಂಡು ಹೇಳ್ಕೊಂಡು ಇವ್ರು ಈ ತರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ವಿಚಾರಗಳನ್ನ ತಿಳಿಸಿದ್ದಾರೆ. ಯಾಕೆಂದ್ರೆ ಅವರು ಹೋರಾಟ ಮಾಡೋದಲ್ಲ, ಮುಂದಿನ ದಿನಗಳಲ್ಲಿ ಹೋರಾಟ ನಾವೇನೋ ತೋರಿಸ್ತೀವಿ. ಯಾಕೆಂದ್ರೆ ರೈತರಿಗೆ ಆಗ್ಲಿ ಕಂಗಾಲಾಗ್ರಿ ಆ ದುಡ್ಡು ಕೊಡೋದನ್ನ ಈ ರೈತರು ಕುಮಾರಣ್ಣರು ಕೂಡ ಅವತ್ತು ಬಿಡಲಿ ಅವ್ರು ಒಳ್ಳೆ ರೀತಿಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ನಮ್ಮ ಮಾನ್ಯ ಈಗ ನಮ್ಮ DCM ಸಾಹೇಬರು ಅದನ್ನ ಉಲ್ಟಾ ಮಾಡಿದ್ದಾರೆ. ಅದನ್ನ ನಾವು ಅವ್ರಿಗೆ ರೈತರಿಗೆ ಫೇವರ್ ಆಗಿ ಮಾಡ್ತೀನಿ, ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಲೆ ಕೆಡಿಸ್ತಾ ಇದ್ರೆ ಇದು ಯಾವುದು ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಇದು ರೈತರ ಪರವಾಗಿ ಕುಮಾರಣ್ಣ ಇರ್ತಾರೆ, ನಿಖಿಲಣ್ಣ ಇರ್ತಾರೆ, ನಮ್ಮ ಎಲ್ಲಾ ಕಾರ್ಯಕರ್ತರು ರೈತರ ಪರವಾಗಿ ಕೆಲಸ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.